ರಾಜಣ್ಣಗೆ ಮತ್ತೆ ಮಂತ್ರಿಗಿರಿ ಕೊಡಬೇಕೆಂದು ಆಗ್ರಹ. ಶಿರಾದಲ್ಲಿ ಕೆಎನ್ಆರ್ ಅಭಿಮಾನಿಗಳಿಂದ ಭುಗಿಲೆದ್ದ ಆಕ್ರೋಶ. ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಕೆಎನ್ಆರ್ ಅಭಿಮಾನಿಗಳು ಇಂದು ಶಿರಾದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಪ್ರತಿಭಟನಾಕಾರರು ಶಿರಾ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಮಂದಿ ರಾಜಣ್ಣ ಅಭಿಮಾನಿಗಳು ಭಾಗಿಯಾಗಿದ್ದು ಹೈಕಮಾಂಡ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನವನ್ನ ನೀಡಬೇಕೆಂದು ಆಗ್ರಹಿಸಿದ್ರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿಕೆ ಮಂಜುನಾಥ್ ಮಾತನಾಡಿ, ಜಿಲ್ಲೆಯ ಹಿಂದುಳಿದ ನಾಯಕರಾದ ರಾಜಣ್ಣ ಅವರು ಪಕ್ಷಾತೀತವಾಗಿ ಕೆಲಸ ಮಾಡಿದ್ದಾರೆ. ನಾವಿಬ್ರು ಬೇರೆ ಪಕ್ಷದವರಾಗಿದ್ರು ಒಬ್ಬ ಹಿಂದುಳಿದ ನಾಯಕರಿಗೆ ಅನ್ಯಾಯವಾದಾಗ ನಾವು ಒಂದುಗೂಡಬೇಕು. ಅಲ್ಲದೆ ಕೆಎನ್ ರಾಜಣ್ಣ ಅವರು ಯಾವುದೇ ಭ್ರಷ್ಟಾಚಾರ ಅಥವಾ ಪಕ್ಷದ ವಿರೋಧಿ ಚಟುವಟಿಕೆ ನಡೆಸಿಲ್ಲ. ಬರೀ ಸತ್ಯವನ್ನ ಮಾತಾಡಿದ್ದಾರಷ್ಟೇ. ಅಷ್ಟಕ್ಕೆ ಅವರನ್ನ ಸಂಪುಟದಿಂದ ವಜಾ ಮಾಡಿದ್ದು ನಾಯಕ ಸಮುದಾಯಕ್ಕೆ ಮಾಡಿರುವ ಅನ್ಯಾಯ ಎಂದಿದ್ದಾರೆ. ಇವತ್ತು ನಾನು ಶಿರಾಕ್ಕೆ ಬಂದಿದ್ದೆ. ಇವತ್ತು ನಮ್ಮ ಜಿಲ್ಲೆಯ ಹಿಂದುಳಿದ ನಾಯಕರು ಸಹಕಾರಿ ದುರ್ಗರಾಗಿರ್ತಕ್ಕಂಥ ಕೆಎನ್ ರಾಜಣ್ಣ ಅವರ ಬಗ್ಗೆ ಇವತ್ತು ಎಲ್ಲರೂ ಪಕ್ಷಾತೀತವಾಗಿ ಒಂದು ಬಲ ಬೆಂಬಲ ಸೂಚಿಸ್ತಾ ಇದ್ದಾರೆ. ರಾಜಣ್ಣರ ಬಗ್ಗೆ ಹೇಳ್ಬೇಕಂದ್ರೆ ಅವರು ನಮ್ಮ ಜಿಲ್ಲೆಯ ಹಿಂದುಳಿದ ನಾಯಕರು. ಅವರು ಬೇರೆ ಪಾರ್ಟಿ ಇರ್ಬೋದು, ನಾನು ಬೇರೆ ಪಾರ್ಟಿ ಇರ್ಬೋದು. ನಾನು ಬಿಜೆಪಿ ಕಾರ್ಯಕರ್ತ, ಅವರು ಕಾಂಗ್ರೆಸ್ ಕಾರ್ಯಕರ್ತರು. ಆದ್ರೆ ಎಲ್ಲೋ ಒಂಥರ ಒಬ್ಬ ಹಿಂದುಳಿದ ನಾಯಕರಿಗೆ ಅನ್ಯಾಯ ಆದಾಗ ನಾವೆಲ್ಲರೂ ಕೈ ಜೋಡಿಸಲಾಗುತ್ತೆ ಸಮಯ ಬಂದಾಗ. ಇವತ್ತು ಸತ್ಯವನ್ನ ಮಾತಾಡಿದ್ದಾರೆ ಅವರು. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ದಾಗ ನಮ್ಮ ಅಧಿಕಾರಿಗಳು ಇಟ್ಕೊಂಡು ನೀವು ಕೆಲಸ ಮಾಡಲಿಲ್ಲ ಅಂತ ಹೇಳಿ ಸತ್ಯ ಮಾತಾಡಿದ್ದಾರೆ. ಆ ಸತ್ಯಕ್ಕೆ ಗೌರವ ಇಲ್ಲ ಅಂತಂದ್ರೆ ವ್ಯಾಪಾರಿ ಸರ್ಕಾರ ಅದಕ್ಕೆ ಯಾವತ್ತೂ ಸತ್ಯಕ್ಕೆ ನಾವು ಯಾವಾಗ ನಮ್ಮ ಹೋರಾಟ ಅವ್ರಿಗೆ ಬೆಂಬಲ ಕೊಡ್ತೀವಿ. ರಾಜಣ್ಣರ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಒಂದು ಜನಾಂಗಕ್ಕೆ ಒಂದು ಅನ್ಯಾಯ. ಯಾಕೆ ಅನ್ಯಾಯ ಆಗಿದೆ ಅಂತಂದರೆ ಅವರು ನಾನು ಹೋಗಿದ್ದೆ. ನಾನು ಒಬ್ಬ ಬೇರೊಳ್ಳಿ VSS ಸೊಸೈಟಿ ಒಬ್ಬ ನಿರ್ದೇಶಕರಾದಾಗ ನಾನು ಮಾರಣ್ಣ ನಾವೆಲ್ಲ ಜೊತೆ ಹೋಗಿದ್ವಿ. ಮಾರಣ್ಣನು ನಮ್ಮ ಬಿಜೆಪಿ ಪಾರ್ಟಿನೇ. ಹೋದಾಗ ಅವ್ರು ನಮಗೆ ಗೌರವ ಕೊಟ್ಟು ಮಾತಾಡ್ತಾರೆ. ಅವ್ರಲ್ಲಿ ಬರ್ರಿ ಏನು ಸಮಾಚಾರ ಬಂದಿದ್ದು ಅಂತ ಕೇಳ್ತಾರೆ. ನಮ್ಮ ಕಷ್ಟಗಳನ್ನು ಕೇಳ್ತಾರಲ್ಲ ವ್ಯಕ್ತಿ, ಅದು ನಮಗೆ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ನೇರವಾಗಿ ಮಾಧ್ಯಮ ಮುಖಾಂತರ ಬೇಡ್ಕೊಳ್ತೀನಿ. ಅವರ ಪುಟ ಸಂಪುಟ ಸೇರಿಸ್ಕೊಳ್ಳಿ. ಅವರಿಗೆ ನಿಮ್ಮ ಪಕ್ಷಕ್ಕೂ ಒಳ್ಳೆ ಗೌರವ ಇದೆ. ನಿಮಗೆ ಗೌರವ ಸಿಗದ ವ್ಯಕ್ತಿ ಕೈ ಬಿಟ್ಟರೆ ನಿಮಗೆ ಲಾಸ್ ಆಗುತ್ತೆ. ಅದು ಯಾಕೆ ಲಾಸ್? ಅವ್ರ ಪರವಾಗಿ ಯಾಕೆ ಮಾತಾಡ್ತೀರಪ್ಪ ಅಂತಂದರೆ ಅನೇಕ ಜನಕ್ಕೆ ಅವರೆಲ್ಲರೂ ಸಹಾಯ ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ಹಿಂದುಳಿದ ನಾಯಕರ ಬಗ್ಗೆ ಯಾರಾದರೂ ಸಿದ್ದರಾಮಯ್ಯ ಅಂತಾರೆ, ನಮ್ಮ ಈಶ್ವರಪ್ಪ ಅಂತಾರೆ. ಇಲ್ಲಿ ಜಿಲ್ಲೆಗೆ ಬಂದರೆ ಕೆಎನ್ ರಾಜಣ್ಣ ಇರೋದು ಹಿಂದುಳಿದ ನಾಯಕರ ಪರವಾಗಿ ನಿಂತ್ಕೊಂಬರೋ ಗಟ್ಟಿಯಾಗಿ ನಿಂತ್ಕೊಂತ ಮನುಷ್ಯ ಅಂತ ಹೇಳಿ ನಮ್ಗಂತರ ಗೌರವ ಅಷ್ಟೇ. ಇನ್ನು ಕಾಡುಗೊಲ್ಲ ಸಮಿತಿಯ ಮಾಜಿ ಅಧ್ಯಕ್ಷ ಚಂಗವಾರ ಮಾರಣ್ಣ ಹಾಗೂ ಬಿಜೆಪಿ ರೈತ ಮೋರ್ಚಾ ಸದಸ್ಯ ನಂದೀಶ್ ಮಾತನಾಡಿ, ಸರ್ಕಾರ ಕಾರಣ ಇಲ್ಲದೆ ರಾಜಣ್ಣರನ್ನ ಸಂಪುಟದಿಂದ ತೆಗೆದುಹಾಕಿದ್ದು ಸಮುದಾಯದ ಗೌರವಕ್ಕೆ ಧಕ್ಕೆ ತಂದಂತಾಗಿದೆ. ಈ ಹಿಂದೆ ಕಾಂಗ್ರೆಸ್ ನಾಯಕರಲ್ಲಿ ಅನೇಕ ಹಗರಣ ತಪ್ಪು ಮಾಡಿದವರನ್ನ ಗೌರವಯುತವಾಗಿ ರಾಜೀನಾಮೆ ಪಡೆದಿದ್ದಾರೆ. ಆದರೆ ತಮ್ಮ ಜವಾಬ್ದಾರಿಯನ್ನ ನಿಷ್ಠೆಯಿಂದ ನಿರ್ವಹಿಸುವ ರಾಜಣ್ಣ ಅವರನ್ನ ಒಂದೇ ಒಂದು ನಿಜ ಹೇಳಿರುವುದಕ್ಕೆ ಸಂಪುಟದಿಂದ ವಜಾ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಮತಗಳು ಕಡಿಮೆಯಾಗದೆ ಇರಬೇಕಂದ್ರೆ ಕೂಡಲೇ ರಾಜಣ್ಣ ಅವರನ್ನ ಮರು ಸೇರ್ಪಡೆ ಮಾಡಿಸಿಕೊಳ್ಬೇಕು ಎಂದಿದ್ದಾರೆ. ಇವತ್ತೇನು ಶಿರಾ ನಗರದಲ್ಲೇ ಅಹಿಂದ ಒಕ್ಕೂಟದವರು, ಅಹಿಂದ ಒಕ್ಕೂಟ ಮತ್ತು ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಕೆಎನ್ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿರುವುದನ್ನು ಖಂಡಿಸಿ ಇವತ್ತು ಈ ಒಕ್ಕೂಟಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನು ಈ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಹಗರಣಗಳನ್ನು ಅಥವಾ ಅನೇಕ ತಪ್ಪುಗಳನ್ನು ಲೋಟಿ ಮಾಡಿರ್ತಕ್ಕಂಥವ್ರನ್ನ ಗೌರವಯುತವಾಗಿ ರಾಜೀನಾಮೆ ಪಡೀತಾರೆ. ಏನೂ ಮಾಡಿಲ್ಲದೇ ಇರೋವ್ರನ್ನ ಸರ್ಕಾರದಲ್ಲಿ ದಕ್ಷತೆಯಿಂದ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಹಿಂದುಳಿದವರ ಪರವಾಗಿ
ಅಲ್ಪಸಂಖ್ಯಾತರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ ಮತ್ತು ಉತ್ತಮ ಸಹಕಾರಿ ಧುರೀಣರಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜಣ್ಣ ಅವ್ರನ್ನ ಏಕಾಏಕಿ ಅವರಿಗೆ ಒಂದು ನೋಟಿಸನ್ನು ಸಹ ಕೊಡದೆ ಸಂಪುಟದಿಂದ ಕೈಬಿಡ್ತಕ್ಕಂಥದ್ದು ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂಥ ಘೋರ ಅನ್ಯಾಯ ಅಂತ ಸರ್ಕಾರ ಬಯಸ್ತೇನೆ. ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ ರೈತ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಆಗಿ ನನ್ನ ಜವಾಬ್ದಾರಿ ಇದೆ. ಆದರೆ ನನ್ನ ಹುಟ್ಟೂರು ಬೆಟ್ಟಪ್ಪನಹಳ್ಳಿ, ಶಿರಾ ತಾಲೂಕಿನವರು ಮತ್ತು ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ನಾನು. ರಾಜಣ್ಣವರು ಏನು ಒಂದೇ ಒಂದು ನಿಜ ಹೇಳಿದ್ದಕ್ಕೆ, ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ರಾಜಕೀಯ ಕುತಂತ್ರನೂ ಕೂಡ ಸೇರಿದೆ ಅಂತಂದ್ಬಿಟ್ಟು ನಾನು ಈ ಹೊತ್ತಿನಲ್ಲಿ ಹೇಳ್ತೀನಿ. ಯಾಕೆ ಅಂತಂದರೆ ರಾಜಣ್ಣವ್ರು ಹೇಳಿರೋದು ಸತ್ಯನ ಹೇಳೋದಕ್ಕೆ ಯಾರಾದರೂ ಏನಂತೆ, ಆ ಸತ್ಯನ ಅರಗಿಸ್ಕೊಳ್ಳೋದಕ್ಕೆ ಇವ್ರಿಗೆ ಕಷ್ಟ ಆಗಿದೆ. ಅದು ಒಂಥರ ಶುಗರ್ ಕೋಟೆಡ್ ಇನ್ನು ಮಾತ್ರ ಇದ್ದಾಗೆ ಈ ಸತ್ಯ ಅನ್ನೋದು, ಅದನ್ನು ಅರ್ತ್ಕೋಬೇಕು. ಇದು ನಮಗೇನೊಂದು ನಷ್ಟ ಇಲ್ಲ, ಈಗ ನಷ್ಟ ಆಗ್ತಾ ಇರೋದು ಜಿಲ್ಲೆನಲ್ಲಿ ಕಾಂಗ್ರೆಸ್ನವ್ರಿಗೇನೆ. ಹಾಗಾಗಿ ಇದನ್ನೆಲ್ಲ ಮನಗಂಡು ಕಾಂಗ್ರೆಸ್ಸಿನ ಮತಗಳು ಕಡಿಮೆ ಆಗಬಾರ್ದು ಅನ್ನೋದಾದರೆ, ಮತ್ತು ಜಿಲ್ಲೆನಲ್ಲಿ ಸಹಕಾರಿ ಕ್ಷೇತ್ರ ಇನ್ನು ಬೆಳಿಬೇಕು, ರೈತಾಪಿ ವರ್ಗಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಆಗಬೇಕು, ಮತ್ತು ರೈತಾಪಿ ಮತ್ತು ಕೂಲಿ ಕಾರ್ಮಿಕರಿಗೆ ಒಳ್ಳೇದಾಗಬೇಕು, OBCನವ್ರನ್ನ ಕೈ ಹಿಡಿಬೇಕು, ಮೇಲ್ವರ್ಗದವ್ರನ್ನೂ ಸಹಾಯಕ್ಕೆ ಅವರು ತಗೊಂತಾರೆ. ಹಾಗಾಗಿ ಇದನ್ನೆಲ್ಲದನ್ನು ಯಾವ ಪಕ್ಷ ಗುರುತಿಸಿ ತಕ್ಷಣವೇ ಸಿದ್ದರಾಮಯ್ಯನವರು ಈ ಒಂದು ಏನು ಈ ವಿಂಗಡಣೆ ಆಗ್ತಾ ಇದೆ, ಇಂಥ ಸಮಯದಲ್ಲಿ ವಿಂಗಡಣೆ ಸಮಯದಲ್ಲಿ ದಯಮಾಡಿ ಅವ್ರನ್ನ ಮತ್ತೆ ಅದೇ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಅವ್ರನ್ನ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೂಡ ಆಗ್ರಹ ಮಾಡ್ತೀವಿ. ನಮಸ್ಕಾರ. ಇನ್ನು ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪಕ್ಷಾತೀತವಾಗಿ ಭಾಗಿಯಾಗಿ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನವನ್ನ ನೀಡಬೇಕೆಂದು ಆಗ್ರಹಿಸಿದ್ರು. ಇನ್ನು ಪ್ರತಿಭಟನೆ ಹಿನ್ನೆಲೆ ಶಿರಾದಲ್ಲಿ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.